ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರರ ಮೇಲೆ ಫೈರಿಂಗ್ ಆಗಿರುವುದು, ಅದು ಕೂಡ 2 ದಿನದ ಹಿಂದಷ್ಟೇ ರಷ್ಯಾದಿಂದ ರಿಕ್ಕಿ ರೈ ವಾಪಸ್ ಆಗಿದ್ರು. ಹಾಗೆ ಆಗಂತುಕರಿಂದ ರಿಕ್ಕಿ ರೈ ಮೇಲೆ 2 ಸುತ್ತಿನ ಫೈರಿಂಗ್ ಆಗಿರೋದು, ಅಂದರೆ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇರೋದು ರಿಕ್ಕಿ ರೈ ಅಂತ ಭಾವಿಸಿ ಆಗಂತುಕ 2 ಬಾರಿ 2 ಸುತ್ತಿನ ಫೈರಿಂಗ್ ಮಾಡಿರೋದು. 12 ಗೇಜ್ನ ಶಾರ್ಟ್ ಗನ್ ಹಾಗೆ 70 mm ಬುಲೆಟ್ನಿಂದ ದಾಳಿ ನಡೆಸಿರೋದು. ಇನ್ನು ಫೈರಿಂಗ್ನಲ್ಲಿ ರಿಕ್ಕಿ ರೈ ಮೂಗು ಹಾಗೆ ಕೈಗೆ ಕೂಡ ಗುಂಡು ತಾಗಿರೋದು. ಅಂದರೆ ಪಕ್ಕದ ಸೀಟ್ನಲ್ಲಿದ್ದ ರಿಕ್ಕಿಗೆ ಮಿಸ್ ತಾಗಿರೋದು. ಅಂದ್ರೆ ಏಕಾಏಕಿಯಾಗಿ ಡ್ರೈವಿಂಗ್ ಸೀಟ್ನಲ್ಲೇ ಇದ್ದಾರೆ ರಿಕ್ಕಿ ರೈ. ಹಾಗಾಗಿ ಕೊಲೆ ಯತ್ನ ಅಂತಾನೆ ಹೇಳಬೇಕು ಇದನ್ನ. ಹಾಗಾಗಿ ಅವರನ್ನ ಕೊಲ್ಲಬೇಕು ಅನ್ನುವಂಥ ಕಾರಣಕ್ಕೆ ಪ್ರೀ ಪ್ಲಾನ್ಡ್ ಅಂದ್ರೆ ಸ್ಕೆಚ್ ಹಾಕೊಂಡು ಆಗಂತುಕ ಅಟ್ಯಾಕ್ ಮಾಡಿರೋದು. ಆದರೆ ಇಲ್ಲಿವರೆಗೂ ಕೂಡ ಏನು ಕಾರನ್ನು ಡ್ರೈವ್ ಮಾಡ್ತಾ ಇದ್ದಿದ್ದು ರಿಕ್ಕಿ ರೈನೇ. ಆದರೆ ಇದೇ ಮೊದಲ ಬಾರಿಗೆ ಅದೃಷ್ಟವಶಾತ್ ಎಂಬುವಂತೆ ಅವರು ಪಕ್ಕದ ಸೀಟ್ನಲ್ಲಿ ಕುಳಿತುಕೊಂಡಿದ್ರು. ಕಾರ್ ಡ್ರೈವರ್ ರಾಜು ಕಾರನ್ನ ಚಲಾವಣೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾಂಪೌಂಡ್ನಲ್ಲಿ ಮೊದಲೇ ಅಡಗಿ ಕುಳಿತಿದ್ದಂತಹ ಆಗಂತುಕ ಶೂಟ್ ಮಾಡಿರೋದು. ಎಲ್ಲ ಶೂಟ್ಔಟ್ ಪ್ರಕರಣವನ್ನ ನೋಡ್ತಾ ಇದ್ರೆ ಪ್ರೊಫೆಷನಲ್ ಶೂಟರೇ ಮಾಡಿರೋದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಅಟ್ಯಾಕ್ ಆಗಿರೋದು ಮಧ್ಯರಾತ್ರಿಯ ವೇಳೆಯಲ್ಲಿ ಆಗಂತುಕ ಅಟ್ಯಾಕ್ ಮಾಡಿರೋದು ಅಂತ ಹೇಳಲಾಗ್ತಾ ಇದೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಮನೆಯ ಬಳಿ ಕಾರ್ನ ಬಳಿ ಹೋಗುವಂತಹ ಸಂದರ್ಭದಲ್ಲಿ ಕಾರ್ ಮೇಲೆ ಶೂಟೌಟ್ ಆಗುವಂತಹ ಕೆಲಸ ಆಗುತ್ತೆ. ಆ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಮುತ್ತಪ್ಪ ರೈ ಮತ್ತು ರಿಕ್ಕಿ ರೈ ಕಾರನ್ನು ಓಡಿಸ್ತಾ ಇರ್ತಾರೆ. ಆದ್ರೆ ನಿನ್ನೆ ದಿನ ಡ್ರೈವರ್ ಕಾರನ್ನು ಓಡಿಸ್ತಾ ಇರ್ತಾರೆ. ಅದೇ ಕಾರಣದಿಂದಾಗಿ ಡ್ರೈವರ್ ಮೇಲೆ ಟಾರ್ಗೆಟ್ ಮಾಡಿ ಫೈರಿಂಗ್ ಅನ್ನ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಡ್ರೈವರ್ ಆ ಗುಂಡು ಬಂದಂತಹ ಸಂದರ್ಭದಲ್ಲಿ ಮುಚ್ಚುತ್ತಾರೆ. ಆ ಸಂದರ್ಭದಲ್ಲಿ ನೇರವಾಗಿ ಗುಂಡು ಹೋಗಿ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೂವಿಗೆ ತಾಗುತ್ತೆ. ಜೊತೆಗೆ ಕೈ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡುವಂತ ಜೊತೆಗೆ ಮಾಡಿರುವಂತದ್ದು. ಈಗ ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಮನೆಯಿಂದ ರಾತ್ರಿ ಆಚೆ ಬರ್ತಾ ಇದ್ದಾಗ ಸುಮಾರು 2:50 ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು. ಸದ್ಯ ಆ ಡ್ರೈವರ್ಗೂ ಕೂಡ ಸ್ವಲ್ಪ ಗಾಯಗಳಾಗಿದೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಹಾಗೆ ವ್ಯಕ್ತಿಗೂ ಕೂಡ ಅತ್ಯಂತ ಸ್ವಲ್ಪ ಹೆಚ್ಚು ಗಾಯಗಳಾಗಿದೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇರುವಂತದ್ದು. ಸ್ಥಳಕ್ಕೆ ರಾಮನಗರ ಎಸ್ಪಿ ಕೂಡ ಭೇಟಿಯನ್ನು ನಡೆಸಿದ್ದಾರೆ. ಜೊತೆಗೆ ಅದರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಕೆಲಸ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀತಿಯಲ್ಲಿ ನಡೆಸುವಂತಹ ಕೆಲಸವು ಕೂಡ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ದಯಾನ ಹಿಂದಷ್ಟೇ ರಷ್ಯಾದಿಂದ ಹಿಂತಿರುಗಿರೋದು, ಜೊತೆಗೆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ತರ ಏನಾದ್ರೂ ಘಟನೆ ನಡೆದಿರಬಹುದಾ ಶರತ್? ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ಪೊಲೀಸರು. ಇದು ನಡೆದಿರುವಂತದ್ದು ಬಿಡದಿಯ ಮುತ್ತಪ್ಪ ರೈ ನಿವಾಸವೇ ಆದಂತಹ ಕಾರಣದಿಂದಾಗಿ ಸಂಪೂರ್ಣವಾಗಿ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಿರುವಂತಹ ವ್ಯಕ್ತಿಗಳು ಯಾರಾದ್ರೂ ಮಾಡಿರ್ಬೋದು ಎನ್ನುವಂತ ಒಂದು ಶಂಕೆ ಸದ್ಯಕ್ಕೆ ವ್ಯಕ್ತವಾಗಿರುವಂತದ್ದು. ಏನಕ್ಕಂತ ಹೇಳಿದ್ರೆ ಮನೆ ಎದುರುಗಡೆ ಫೈರಿಂಗ್ ನಡೆದಿರುವಂತಹ ಕಾರಣ ಅವರ ಓಡಾಟ ಆಗಿರಬಹುದು ಅಥವಾ ಅವರ ದಿನದ ಚಲನವಲನಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಗಮನಿಸುವಂತಹ ವ್ಯಕ್ತಿಯಿಂದ ಈ ರೀತಿಯಾದ ಕೃತ್ಯ ನಡೆದಿರ್ಬೋದು ಎನ್ನುವಂತ ಒಂದು ಶಂಕೆ ಸದ್ಯಕ್ಕೆ ವ್ಯಕ್ತವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ 2 ದಿನದ ಹಿಂದಷ್ಟೇ ರಿಕ್ಕಿ ರೈ ರಷ್ಯಾದಿಂದಲೂ ಕೂಡ ವಾಪಸ್ ಆಗಿದ್ರು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲೂ ಕೂಡ ಆಕ್ಟಿವ್ ಆಗಿದ್ರು. ಏನಾದ್ರೂ ಹಳೆ ದ್ವೇಷ ಏನಾದ್ರೂ ಇದೆಯಾ ಅಥವಾ ಏನಾದ್ರೂ ಬಿಸ್ನೆಸ್ ಗೆ ಸಂಬಂಧಪಟ್ಟಂತಹ ಏನಾದ್ರೂ ಕಾರಣಗಳಿಂದ ಈ ರೀತಿಯಾಗಿ ಆಗಿದೆಯಾ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುವಂತಹ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಇದರ ಸಂಪೂರ್ಣವಾದಂತಹ ವರದಿ ಆಗಿರ್ಬೋದು, ಆ ಬುಲೆಟ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಡಯನ ನಿವಾಸ ಅಂತ ಹೇಳಿದ್ರೆ ಕಂಪ್ಲೀಟ್ ಸೆಕ್ಯೂರಿಟಿ ಇರುತ್ತೆ. ಹಾಗಾಗಿ ಈಗ ಕೂಗಳತಿಯ ದೂರದಲ್ಲಿ ಒಂದು ದುರ್ಘಟನೆ ನಡೆದಿರೋದು. ಹಾಗಾಗಿ ಏನಾದರೂ CCTV ಫುಟೇಜ್ ಕವರ್ ಆಗಿರುವಂತದ್ದು ಏನಾದರೂ ಮಾಹಿತಿ ಲಭ್ಯವಾಗ್ತಿದ್ಯಾ ಶರತ್? ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ನದಿಯ ನಿವಾಸದ ಹತ್ರ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕಾರ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಏನಾದ್ರೂ ಸಂಪೂರ್ಣವಾದಂತಹ ವಾತಾವರಣ ಪರಿಶೀಲನೆ ನಂತರ ಯಾವ್ದಾದ್ರು ವಸ್ತುಗಳು ಬುಲೆಟ್ಗೆ ಸಂಬಂಧಪಟ್ಟಂತಹ ಇದೆಯಾ, ಬುಲೆಟ್ ಕ್ಯಾಪ್ಸೂಲ್ ಆಗಿರ್ಬೋದು ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ ಎಂಬುದು ಸದ್ಯಕ್ಕೆ ಮಾಹಿತಿ. ನಿನ್ನೆ ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಶ್ರೀನಿವಾಸ್ ಗೌಡ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಏನೇನು ವಸ್ತುಗಳು ಸಿಕ್ಕಿದ್ದಾವೆ ಅವುಗಳನ್ನು SSPಗೆ ಕಳಿಸಿ ಅದರಿಂದ ವರದಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತೀವಿ. ಹಾಗೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾದಂತಹ ಒಬ್ಬ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿ ಆಗಿರುವಂತಹ ಕಾರಣ ಕೆಲವೊಂದಿಷ್ಟು ಸೆಕ್ಯೂರಿಟಿ ಇರಬಹುದು. ಆದ್ರೆ ಮನೆಯ ಮುಂಭಾಗದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಆದಂತ ಕಾರಣವಾಗಿ ಸಂಪೂರ್ಣವಾದಂತಹ ಮಾಹಿತಿ ಸದ್ಯಕ್ಕೆ ಹೊರಬರ್ತಾ ಇಲ್ಲ. ಅವರ ಮನೆಯ CCTV ಅಕ್ಕಪಕ್ಕದ CCTVಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ತದನಂತರ ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಆರೋಪಿಗಳಿದ್ದಾರೆ ಅವರನ್ನ ಪತ್ತೆ ಹಚ್ಚುವಂತಹ ಕಾರ್ಯ ಆಗುವಂತದ್ದು. ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಪಕ್ಕಾ ಪ್ಲಾನ್ ಮಾಡಿಯೇ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಮನೆಯಿಂದ ರಿಕ್ಕಿ ಬರ್ತಾ ಇದ್ದಂತೆ ದಾಳಿ ನಡೆದಿರೋದು, ಗುಂಡಿನ ಚಕಮಕಿ ನಡೆದಿರೋದು. ಇನ್ನು ರಿಕ್ಕಿ ರೈ ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಎಲ್ಲಾ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದಾರೆ. ರಿಕ್ಕಿ ಚಲನವಲನದ ಬಗ್ಗೆ ವಾಚ್ ಮಾಡಿಯೇ ಫೈರಿಂಗ್ ನಡೆಸಿರೋದು. ಭದ್ರಕೋಟೆಯಂತಿರುವ ಬಿಡದಿಯ ರಿಕ್ಕಿ ರೈ ನಿವಾಸ ಅಂದ್ರೆ ಕಂಪ್ಲೀಟ್ ಸೆಕ್ಯೂರಿಟಿ ಇದೆ ಅವರ ನಿವಾಸಕ್ಕೆ. ಕಾಂಪೌಂಡ್ ನ ಮರೆಯಲ್ಲಿ ಅವಿತುಕೊಂಡು ಫೈರಿಂಗ್ ಅಟ್ಯಾಕ್ ಆಗಿರೋದು. ರಾತ್ರಿ ಆಗಿದ್ರಿಂದ ಅವಿತುಕೊಂಡು ಗುಂಡಿನ ದಾಳಿಯನ್ನ ನಡೆಸಿರೋದು ರಿಕ್ಕಿ ರೈ ಮೇಲೆ. ಇನ್ನು ಪಕ್ಕಾ ಪ್ಲಾನ್ ಮಾಡ್ಕೊಂಡಿಯೇ ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಮನೆಯಿಂದ ರಿಕ್ಕಿ ರೈ ಬೆಂಗಳೂರಿಗೆ ತೆರಳ್ತಾ ಇದ್ರು. ಈ ಸಂದರ್ಭದಲ್ಲಿ ದಾಳಿ ನಡೆದಿರೋದು. ಹಾಗೆ ಕೂಲಂಕುಷವಾಗಿ ಹಾಗೆ ಸೂಕ್ಷ್ಮವಾಗಿ ಈ ವಿಚಾರವನ್ನ ಗಮನಿಸೋದಾದ್ರೆ ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಅನ್ನುವಂತ ಮಾಹಿತಿ ಪಕ್ಕಾ ಆ ಆಗಂತುಕನಿಗಿದೆ. ಯಾಕಂದ್ರೆ ಈ 2 ದಿನಗಳ ಹಿಂದೆ ರಷ್ಯಾದಿಂದ ವಾಪಸ್ ಆಗಿದ್ರು ರಿಕ್ಕಿ ರೈ. ಹಾಗಾಗಿ ಅವರ ಚಲನವಲನ ಹೇಗಿದೆ, ಇವರ ಪ್ಲಾನ್ ಹೇಗಿದೆ, ಎಲ್ಲಾ ಶೆಡ್ಯೂಲ್ಗಳ ಮೇಲೆ ಆತ ಕಣ್ಣನ್ನ ಇಟ್ಟಿದ್ದಾನೆ. ಹಾಗಾಗಿ ಅವರ ಮನೆಯ ಕೂಗಳತಿಯ ದೂರದಲ್ಲಿರುವಂತಹ ಕಾಂಪೌಂಡ್ ನಲ್ಲಿ ಅಡಗಿ ಕುಳಿತುಕೊಂಡು ಕಾಂಪೌಂಡ್ ನ ಹೋಲ್ ನ ಮೂಲಕ ಫೈರಿಂಗ್ ಮಾಡಿರೋದು. ಅಂದ್ರೆ ರಾತ್ರಿ ಆಗಿರೋದ್ರಿಂದ ಅಲ್ಲಿ ಚದುರಿದ ಬೆಳಕಷ್ಟೇ ಇತ್ತು, ಜೊತೆಗೆ ಅಲ್ಲಿ ಸೆಕ್ಯೂರಿಟಿಯ ಒಂದು ಕೊರತೆ ಕೂಡ ಇತ್ತು. ಯಾಕಂದ್ರೆ ಅವ್ರ ಮನೆಗೆ ಸೆಕ್ಯೂರಿಟಿಗೂ ಆ ರೋಡ್ ನ ಸೆಕ್ಯೂರಿಟಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇರೋದ್ರಿಂದ ಫೈರಿಂಗ್ ಮಾಡಿರೋದು.